ಎಸ್ ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರ್ಣೇಶ್. ಇವತ್ತು ಮಾತುಕತೆಯಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ 2 ಜನ ಬಹಳ ಪ್ರಸಿದ್ಧ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಕೊಂಡು ಬಂದಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಿಧನರಾದಂತಹ ನಾರ್ಬರ್ಟ್ ಡಿಸೋಜಾ ಅವರು ಸಾಗರದ ವಾಸಿಯಾಗಿದ್ದರೂ ಕೂಡ ಮೂಲತಃ ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮುರುಡೇಶ್ವರದವರು. ಅವರು ಮುರುಡೇಶ್ವರದಿಂದ ಅವರ ತಂದೆಯವರು ಶಿಕ್ಷಕರಾಗಿರ್ತಾರೆ. ಅವರು ಸಾಗರಕ್ಕೆ ತಮ್ಮ ವೃತ್ತಿಯ ನಿಮಿತ್ತ ಬರ್ತಾರೆ. ಆ ನಂತರ ಸಾಗರದಲ್ಲಿ ಇವರು ಡಿಸೋಜಾ ಅವರು ಒಬ್ಬ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಬರವಣಿಗೆಯನ್ನು ಅವರ ಪ್ರವೃತ್ತಿಯನ್ನಾಗಿ ರೂಢಿಸ್ಕೊಳ್ತಾರೆ. ಬಹುಶಃ ಕನ್ನಡದ ಸಾರಸ್ವತ ಲೋಕದಲ್ಲಿ ಒಬ್ಬ ಕ್ಲರ್ಕ್ ಆಗಿ ಕನ್ನಡ ಸಾರಸ್ವತ ಲೋಕದಲ್ಲಿ ಒಂದು ಅಚ್ಚಳಿಯದ ಹೆಸರನ್ನು ಮಾಡಿರುವಂಥ ಡಿಸೋಜಾ ಅವರ ಸಾಧನೆ ಏನಿದೆ ಅದು ಕನ್ನಡ ಸಾಹಿತ್ಯ ಲೋಕ ಯಾವತ್ತೂ ಮರೆಯಲಾರದಂಥದ್ದು. ನೋಡಿ, ಒಂದು ಮುಳುಗಡೆಯ ಪ್ರದೇಶದ ಒಬ್ಬ ಸಾದಾ ಕ್ಲರ್ಕ್ ಆಗಿದ್ದಂತಹ ನಾರ್ಬರ್ಟ್ ಡಿಸೋಜಾ ಅವರು ದ್ವೀಪದಂಥ ಸಿನೆಮಾಗಬಲ್ಲಂತಹ ಕಾದಂಬರಿಯನ್ನು ಬರೀತಾರೆ. ಮತ್ತು ಈ ನೆಲದ ಒಂದು ಅದ್ಭುತ ಹೋರಾಟ ಆಗಿರುವಂತಹ ಕಾಗೋಡು ಚಳವಳಿಯ ಬಗ್ಗೆ ಕೊಳಗ ಅನ್ನುವಂಥ ಒಂದು ಕಾದಂಬರಿಯನ್ನು ಬರೀತಾರೆ. ಆಮೇಲೆ ಕಾಗೋಡು ಹೋರಾಟದಲ್ಲಿ ಒಬ್ಬ ಹೋರಾಟಗಾರ ಒಂದು ಕುರ್ಚಿಯನ್ನು ಸಾಂಕೇತಿಕವಾಗಿ ಮುರಿಯುವುದನ್ನು ಅಥವಾ ಎತ್ತಿ ಬಿಸಾಡುವುದನ್ನು ಒಂದು ಸಂಕೇತವಾಗಿಟ್ಕೊಂಡು ಒಂದು ಅದ್ಭುತವಾದ ಕಥೆಯನ್ನು ಬರೆದಿದ್ದಾರೆ. ಹೀಗೆ ಮಲೆನಾಡಿನ ಚಳುವಳಿ, ಜನಪರ ಚಳುವಳಿ, ಮಲೆನಾಡಿನ ಜನಜೀವನ, ಮಲೆನಾಡಿನ ಪರಿಸರ, ಮಲೆನಾಡಿನ ಜೀವವೈವಿಧ್ಯ ಇವೆಲ್ಲವುಗಳ ಬಗ್ಗೆ ಬಹಳ ಅದ್ಭುತವಾಗಿ ಜನರಿಗೆ ಮನಮುಟ್ಟುವಂತೆ ಬರೆದಂಥವರು ನಾರ್ಬರ್ಟ್ ಡಿಸೋಜಾ ಅವರು. ಈ ಡಿಸೋಜಾ ಅವರು ನಮ್ಮ ಅಂಕೋಲಾದಿಂದ ಕಾಗೋಡುವರೆಗೆ ನಾವು 2008ರಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡ್ತೀವಿ. ಯಾಕಂತಂದರೆ ಈ ಸಾಮಾಜಿಕ ನ್ಯಾಯವನ್ನು ಒತ್ತಾಯ ಮಾಡುವ ಹಿನ್ನೆಲೆಯಲ್ಲಿ ನಮ್ಮ ಒಂದು ಹಕ್ಕೊತ್ತಾಯ ಅಂದರೆ ಸಮಾನತೆಗಾಗಿ ನಮ್ಮ ಒಂದು ಹಕ್ಕೊತ್ತಾಯದ ಪರವಾಗಿ ನಾವೊಂದು ಅಂಕೋಲಾದಿಂದ ಕಾಗೋಡುವರೆಗೆ ಒಂದು ಹೋರಾಟವನ್ನು ಅಂದರೆ ಕಾಲ್ನಡಿಗೆಯ ಪಾದಯಾತ್ರೆಯನ್ನು ಮಾಡ್ತೇವೆ. ಈ ಪಾದಯಾತ್ರೆಗೆ ಚಾಲನೆಯನ್ನು ಕೊಡಲಿಕ್ಕೆ ಬಂದಂಥವರು ನಾರ್ಬರ್ಟ್ ಡಿಸೋಜಾ ಅವರು. ಅವತ್ತಿನಿಂದ ಅಥವಾ ಅವತ್ತಿಗಿಂತ ಹಿಂದಿನಿಂದ ಸಾಹಿತ್ಯ ಸಮಾರಂಭಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಭೇಟಿಯಾಗ್ತಿದ್ದಂಥ ಅಥವಾ ನಾವು ನಾರ್ಬರ್ಟ್ ಡಿಸೋಜಾ ಅವ್ರನ್ನ ಭೇಟಿಯಾದಾಗ ಅವರು ನಮ್ಮಂಥ ಯುವಕರಿಗೆ ಸಾಹಿತ್ಯದ ಬಗ್ಗೆ ಅಥವಾ ಸಾಧ್ಯತೆಗಳ ಬಗ್ಗೆ, ಇವತ್ತಿನ ಜನಪರ ಚಳವಳಿಗಳ ಬಗ್ಗೆ ಬಹಳ ಹೃದಯಪೂರ್ವಕವಾಗಿ ಅಂದರೆ ಹೃದಯವಾಗಿ ಮಾತನಾಡ್ತಾ ಇದ್ದಂಥ ಒಬ್ಬ ಸರಳ ವ್ಯಕ್ತಿಯಾಗಿದ್ದರು. ಮತ್ತು ಅವರ ಬರಹಗಳಿಂದ ನಾವೆಲ್ಲ ಆಗಿರುವಂಥವ್ರು. ಈಗ ಮಲೆನಾಡಿನ ಪರಿಸರವನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಂಥ ಬಹಳಷ್ಟು ಬರಹಗಾರರಿದ್ದಾರೆ. ಆದರೆ ಇವರೆಲ್ಲವರ ಪಂಕ್ತಿಯಲ್ಲಿ ಈ ಡಿಸೋಜಾ ಅವರು ಒಂಥರ ಭಿನ್ನವಾಗಿ ಕಾಣಿಸ್ಕೊಳ್ತಾರೆ. ಸೊ ಅವರು ನಮ್ಮ ಜಿಲ್ಲೆಯವರು ಅಂತ ಹೇಳೋದು ನಮ್ಮ ಹೆಮ್ಮೆ. ಹಾಗೆಯೇ ಇತ್ತೀಚೆಗೆ ನಿಧನರಾಗಿರೋಂಥ ಸುಕ್ರಿ ಗೌಡ ಏನಿದ್ದಾರೆ ಅವರು ಅಂಕೋಲಾ ತಾಲೂಕಿನ ಪಡ್ಗೇರಿಯಲ್ಲಿ ಹುಟ್ಟಿ ಒಬ್ಬ ಜನಸಾಮಾನ್ಯನ ಅತಿ ಕಡುಬಡ ಕುಟುಂಬದಲ್ಲಿ ಹುಟ್ಟಿರುವಂತಹ ಸುಕ್ರಿ ಗೌಡ ಅವರು ಶುಕ್ರವಾರ ದಿವಸ ಹುಟ್ಟಿರೋದ್ರಿಂದ ಅವರಿಗೆ ಸುಕ್ರಿ ಅನ್ನುವಂಥ ಹೆಸರು ಬಂತು ಅಂತ ಹೇಳ್ಕೊಂಡು ಹೇಳಲಾಗುತ್ತೆ. ಸೊ ಅವರಿಗೆ 12ನೇ ವರ್ಷದಲ್ಲಿ ಮದುವೆ ಆಗುತ್ತೆ. ಸುಮಾರು 45-50 ಪ್ರಾಯ ಮೀರಿರುವಂಥ ಒಬ್ಬ ವ್ಯಕ್ತಿಯ ಜೊತೆಗೆ ಆ ವ್ಯಕ್ತಿ ಕೂಡ ಕುಡುಕ. ದುರಂತ ನೋಡಿ, ಈ ಮಹಿಳೆ 12 ವರ್ಷದಲ್ಲಿ ಒಬ್ಬ 50 ವರ್ಷದ ಪ್ರಾಯದ ವಯಸ್ಕನನ್ನು ಮದುವೆಯಾಗಿ ಆತ ಬೇರೆ ಕುಡುಕ, ಆತನ ಜೊತೆಗೆ ಏಗ್ಲಿಕ್ಕೆ ಆಗದೆ ಬಹಳ ಕಷ್ಟಪಟ್ಟು ಕಡೆಗೆ ಅವರಿಗೆ ಮಕ್ಕಳು ಕೂಡ ಆಗದೆ ಒಬ್ಬ ಶಂಕರ ಅನ್ನುವಂಥ ಒಬ್ಬ ಮಲಮಗನನ್ನು ಸಾಕ್ಕೊಂಡು ಆತ ಕೂಡ ವ್ಯಸನಕ್ಕೆ ಬಲಿಯಾಗಿ ವ್ಯಸನದಿಂದ ಮೃತಪಡ್ತಾನೆ. ಆಮೇಲೆ ತನಗೆ ದಾರಿ ಯಾವುದು, ತಾನೇನು ಮಾಡಬೇಕು ಅಂತ ಹೊಳೆಯಲಾರದಂಥ ಸಂದರ್ಭದಲ್ಲಿ ಜಾನಪದವನ್ನು ಹತ್ಕೊಂಡಂಥ ಸುಕ್ರಜ್ಜಿಯವರು ಪದ್ಮಶ್ರೀವರೆಗೆ ನಡೆದು ಹೋಗ್ತಾರೆ. ಸುಕ್ರಜ್ಜಿಯವರ ಜನಪರತೆ, ಜನಪರ ಕಾಳಜಿ, ಆಮೇಲೆ ಅವರು ಜನಪರ ಹೋರಾಟಗಳಲ್ಲಿ ಪಾಲ್ಗೊಳ್ತಾ ಇರುವಂಥ ರೀತಿ ಮತ್ತು ವ್ಯಸನಮುಕ್ತ ಸಮಾಜಕ್ಕಾಗಿ ಅವರ ಹೋರಾಟ, ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಆಕೆಗೆ ಒಂದು ಸ್ಕೂಟಿ ಕೂಡ ಹೊಡಲಿಕ್ಕೆ ಬರಲ್ಲ, ಸಾರ್ವಜನಿಕ ಸಾರಿಗೆಯನ್ನೇ ಅವಲಂಬಿಸ್ಕೊಬೇಕು. ಬಟ್ ಎಲ್ಲೆಲ್ಲಿಂದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ, ಕಾರವಾರ, ಬೇರೆ ಬೇರೆ ಕಡೆ ಜನಪರ ಚಳುವಳಿ ಕರೆದಾಗೆಲ್ಲ ಅಲ್ಲೆಲ್ಲ ಹೋಗುವಂಥದ್ದು. ಆಮೇಲೆ ಈ ಜಾನಪದ ಹಾಡು, ಸಂಶೋಧನೆ, ಜಾನಪದಕ್ಕೆ ಸಂಬಂಧಪಟ್ಟಂಥ ಏನೇ ವಿಚಾರ ಇದ್ದರೂ ಕೂಡ ಅವರು ಯಾರನ್ನು ಸಂಪರ್ಕ ಮಾಡಬೇಕು, ಎಲ್ಲಿ ಸಂಪರ್ಕ ಮಾಡಬೇಕು ಅಲ್ಲೆಲ್ಲ ಹೋಗಿ ಬಹಳ ಜನಸಾಮಾನ್ಯರಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡದ್ದಿದೆಯಲ್ಲ, ನಿಜಕ್ಕೂ ಒಬ್ಬ ಸಾಮಾನ್ಯ ಮಹಿಳೆಯಾಗಿ ನಾವು ಒಂದು ಬ್ರೇಕ್ ಥ್ರೂ ಅಂತೀವಲ್ಲ
ಹರ್ಕ್ಯುಲಿಯನ್ ಟಾಸ್ಕ್, ಮಹಾನ್ ಹರಸಾಹಸ ಮಾಡಿದಂಥ ವ್ಯಕ್ತಿಗಳ ಸಾಲಿನಲ್ಲಿ ಈ ಸುಕ್ರಜ್ಜಿ ಸೇರ್ತಾರೆ. ಸೊ ಇವತ್ತು ಈ ಕಾಲಘಟ್ಟದಲ್ಲಿ ಅಂದರೆ ಈ ವರ್ಷ ನಾವು ನಾಡಸೋಜ ಅವರನ್ನು ಕಳ್ಕೊಂಡಿದ್ವಿ, ಸುಕ್ರಜ್ಜಿಯವರನ್ನು ಕೂಡ ಕಳ್ಕೊಂಡಿದ್ವಿ. ಸುಕ್ರಜ್ಜಿಯವರು ಜಾನಪದಕ್ಕೆ ಮತ್ತು ಈ ನೆಲಮೂಲದ ಸಂಸ್ಕೃತಿ ಮತ್ತು ಇಲ್ಲಿಯ ಪರಿಸರಕ್ಕೆ ಹೋರಾಟ ಮಾಡಿರುವಂಥದ್ದು. ನಾಡಿಸೋಜ ಅವರು ಈ ಪರಿಸರವನ್ನು ತಮ್ಮ ಸಾಹಿತ್ಯದಲ್ಲಿ ಪ್ರತಿಬಿಂಬಿಸಿರುವಂಥದ್ದು ಮತ್ತು ಪರಿಸರ ಸೇರಿದಂತೆ ಸಾಮಾಜಿಕ ಜನಪರ ಚಳುವಳಿಗಳ ಜೊತೆಗೆ ಒಬ್ಬ ಸಾಹಿತಿಯಾಗಿ ಮುನ್ನಡೀತಾ ಇದ್ದರು. ಅವರು ನಿವೃತ್ತಿಯ ನಂತರ ಅಂತೂ ಬರವಣಿಗೆ ಮತ್ತು ಜನಪರ ಚಳುವಳಿ ಬರವಣಿಗೆ ಮತ್ತು ಹೋರಾಟ ಅಂದರೆ ಈ ಸಾರ್ವಜನಿಕವಾಗಿ ಯಾವುದಾದ್ರೂ ಒಂದು ಅಗತ್ಯವಾದಂಥ ಹೋರಾಟ ಮಾಡಬೇಕಾದಂಥ ಸಂದರ್ಭದಲ್ಲೆಲ್ಲ ನಮ್ಮ ನಾಡಿಸೋಜ ಅವರು ಇರ್ತಾಯಿದ್ರು. ಹಾಗಾಗಿ ಇವತ್ತು ಸುಕ್ರಜ್ಜಿ ಮತ್ತು ನಾಡಿಸೋಜ ಅವರು ನಮ್ಮ ನೆಲದವರಾದರೂ ಕೂಡ ಅವರು ಇವತ್ತು ವಿಶ್ವದಾದ್ಯಂತ ಪರಿಚಯ ಆಗಿದ್ದಾರೆ, ದೇಶದಾದ್ಯಂತ ಪ್ರಸಿದ್ಧರಾಗಿದ್ದಾರೆ. ನಮ್ಮ ಜಿಲ್ಲೆಯನ್ನು ಮೀರಿ ಇಡೀ ರಾಜ್ಯದ ಮೂಲೆ ಮೂಲೆಗೆ ಅವರ ಕೆಲಸ ಕಾರ್ಯಗಳು ಸಾಗಿದ್ದಾವೆ. ಹಾಗಾಗಿ ನಾವು ಒಬ್ಬ ಜನಸಾಮಾನ್ಯನಾಗಿ ಒಬ್ಬ ವ್ಯಕ್ತಿ ದೊಡ್ಡ ಎತ್ತರವನ್ನು ಏರ್ಬೋದು ಹೇಗೆ ಅಂದಾಗ ಬಹಳ ಸರ್ಕಸ್ಸನ್ನು ಮಾಡುವಂಥ ಅಗತ್ಯ ಏನಿಲ್ಲ. ಒಬ್ಬ ಸಾದಾ ಗುಮಾಸ್ತನಾಗಿ ಸಾಹಿತ್ಯದ ಮೂಲಕ ವಿಶ್ವಕ್ಕೆ ಪರಿಚಯ ಆಗಿರುವಂತಹ ನಾಡಿಸೋಜ ಅವರು, ಹಾಗೆಯೇ ಒಬ್ಬ ಜನಸಾಮಾನ್ಯ ಮಹಿಳೆಯಾಗಿ ತನ್ನ ಜಾನಪದ ಪ್ರತಿಭೆ ಮೂಲಕ ಇಡೀ ಪ್ರಪಂಚಕ್ಕೆ ಪರಿಚಯ ಆಗಿರುವಂಥ ಸುಕ್ರಜ್ಜಿ, ಇವರೆಲ್ಲರೂ ನಮ್ಮಂತಹ ಜನಸಾಮಾನ್ಯರ